ಅದಕ್ಕೋಸ್ಕರ ಎಲ್ಲೂ ನಾವು ಪಾಸ್ತಿಯನ್ನು ಮಾಡಿಟ್ಕೊಳ್ಳೋದೇನು ಅಗತ್ಯನೇ ಇಲ್ಲ. ನಾವಿಬ್ಬರು ಒಟ್ಟಾಗಿದ್ರೆ ಚೆನ್ನಾಗಿದ್ರೆ ಸಾಕು. ಹಾಂ, ಸೊ ನಾವು ಆಸ್ತಿ ಮಾಡ್ಕೋಬೇಕು ಅನ್ನೋದು ನನ್ನ ತಲೆಗೂ ಬರಲಿಲ್ಲ, ಅವ್ರ ತಲೆಗೂ ಬರಲಿಲ್ಲ. ಇವಾಗ ಅನ್ಕೋತೀನಿ, ಎಲ್ಲಿ ಯಾವಾಗಲಾದರೂ ನಮಗೆ ಒಂದು ಅವಕಾಶ ಇತ್ತಲ್ಲ, ಒಂದು ಸಲ ನಮ್ಮ ಸ್ವಂತ ಮನೆ ಅಂತ ಇತ್ತಲ್ಲ, ಅದು ಅದೇ ಅವ್ರು ಯಾರೋ ಬಂದು ಅವರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ನಮ್ಮ ಮನೆ ನಾವು ಮಾರಬೇಕಾಗಿ ಬಂತು ನೋಡಿ. ಆ ಥರ ಎಲ್ಲ ಬರುತ್ತೆ ನಮಗೆ. ಭಾಳ ನಿಮ್ಮ ಕುಟುಂಬದವ್ರು ಯಾರು ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ ಈಗ ಇದಾದ ಮೇಲೆ? ಕುಟುಂಬ ಅಂದರೆ ನಮ್ಮದು ಏರ್ಫೋರ್ಸ್ ಆಫೀಸರ್ ನಮ್ಮ ಅಪ್ಪ, ದೆನ್ ಅಮ್ಮ ಆಸ್ ಐ ಟೋಲ್ಡ್ ಯು ಸಂಗೀತ, ಆಮೇಲೆ ನನಗೆ ಅಕ್ಕ, ಒಬ್ಬ ತಮ್ಮ, ತಂಗಿ. ನನ್ನ ತಮ್ಮ ಇನ್ನೂ ಹೀಸ್ ರಿಟೈರ್ಡ್ ವಿಂಗ್ ಕಮಾಂಡರ್ ರವಿಕುಮಾರ್ ಅಂತ, ಅವನು ಪಾಟ್ನಾದಲ್ಲಿದ್ದಾನೆ. ನಾವು ಹೀಸ್ ರಿಟೈರ್ಡ್. ಆ್ಯಂಡ್ ಅಪ್ಪನೂ ಏರ್ಫೋರ್ಸಲ್ಲಿ ಇದ್ರಲ್ಲ. ಹಾಗಾದರೆ ನಮಗೆ ನಾವು ಎಲ್ಲೂ ಏನು ಇಂಥ ಅಮ್ಮನಿಗೆ ಮನೆಗಳಿತ್ತು ಚಿದಂಬರಮಲ್ಲೇ, ಅದು ನರ್ಸಸ್ ಕ್ವಾರ್ಟರ್ಸ್ಗೆ ಕೊಟ್ಟಿದ್ದರು. ಆಮೇಲೆ ಅವ್ರುಗಳಿಗೆ ಪ್ರಾಬ್ಲಮ್ಸ್ ಬಂತು ಅಂದರೆ ಎಲ್ಲ ಅವ್ರಿಗೆ ಯಾವ ಪ್ರಾಬ್ಲಮ್ಮು ಬರಬಾರ್ದು, ಏನು ನನ್ನ ಕಿವಿಗೆ ಬೀಳಬಾರ್ದು, ಅದು ಏನು ಮಾಡಬೇಕು ಮಾಡು ಅಂತ ಅವ್ರ ತಮ್ಮ, ಅವ್ರ ಡಾಕ್ಟ್ರು ಅವ್ರಿಗೆ ಹೇಳಿಬಿಟ್ಟಿದ್ರು. ಸೊ ಆ ನರ್ಸಸ್ ಕ್ವಾರ್ಟರ್ಸಿಂದ ಅಮ್ಮನಿಗೆ ಏನೂ ಬರ್ತಿರಲಿಲ್ಲ. ಬಟ್ ದೇ ಶುಡ್ ಬಿ ಹ್ಯಾಪಿ. ನಾವು ಕೊಟ್ಟಿದ್ದ ಜಾಗದಲ್ಲಿ ಅವರು ಸಂತೋಷವಾಗಿರಬೇಕು, ನೋಡ್ಕೊಳಪ್ಪ, ಅದು ಏನಾದರೂ ಹೇಳಿದರೆ ಮಾಡು ಅಂತ. ಆಮೇಲೆ ನನ್ನ ತಂಗಿ ಮದುವೆಗೆ ನರ್ಸಸ್ ಕ್ವಾರ್ಟರ್ಸ್ ಇತ್ತಲ್ಲ, ಅದನ್ನು ಮಾರಿಬಿಟ್ಟು ತಂಗಿ ಮದುವೆ ಮಾಡಿಬಿಟ್ರು ಅಮ್ಮ. ಸೊ ಹೀಗೆ, ಆ್ಯಂಡ್ ಶಿ ವಾಸ್ ಆಲ್ಸೋ ಅರ್ನಿಂಗ್ ವೆಲ್. ಈ ಪ್ರೋಗ್ರಾಮ್ಸು ಇದೆಲ್ಲ ಇತ್ತು. ಆಮೇಲೆ ಹಾಗೆ ನಾವು ಬಂದ್ವಿ. ಸೊ ಅವ್ರಿಗೂ ಅಮ್ಮನಿಗೆ ಇದು ಒರಿಜಿನಲಿ ಅವ್ರ ಹತ್ರ ಇದು ಇತ್ತಲ್ಲ, ಪ್ರಾಪರ್ಟೀಸ್ ಇತ್ತಲ್ಲ. ಬಟ್ ಆ ಪ್ರಾಪರ್ಟೀಸ್ನ ಅವ್ರು ನಮ್ಗಳಿಗೋಸ್ಕರನೇ ಅವ್ರು ಖರ್ಚು ಮಾಡಿದರು. ಹಾಗೆ ಒಂದು ಎಲ್ಲ ಟೈಮಲ್ಲೂ ಎಲ್ಲ ಸರಿ ಹೋಗೋಲ್ಲ, ಏನಾದರೂ ಕೊಡಬೇಕಾಗತ್ತೆ. ನಮ್ಮಪ್ಪ ಏರ್ಫೋರ್ಸ್ ಆಫೀಸರ್ ಆಗಿದ್ದರು. ಅವ್ರಿಗೇನು ಇದೆಲ್ಲ ಏನು ಸೇರಿಸ್ಬೇಕು ಅದೆಲ್ಲ ಏನೂ ಇರಲಿಲ್ಲ. ವಾಸ್ ಓಕೆ. ಆಮೇಲೆ ದೆನ್ ಇಲ್ಲಿ ಬಂದಮೇಲೆ ಅವರೇ ನಮಗೆ ಈ ಭಗವದ್ಗೀತೆ ಇದೆಲ್ಲ ಹೇಳಿಕೊಟ್ರು. ತಿರುಪಾವೈ ಅಂತ ಶ್ರೀ ಆಂಡಾಳ್ದು ಅದು ಅಪ್ಪನೇ ನಮಗೆ ಹೇಳಿಕೊಟ್ರು. ನಾವು ಹಾಡಿ, ನಾನು ಮೊನ್ನೆ ನಮ್ಮ ದೇಗುಲ ಶ್ರೀನಿವಾಸ್ ಇದ್ದಾರಲ್ಲ, ಅವರು 30 ಇದು ತಿರುಪಾವೈಗಳು ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ನಾನು ಹೇಳಿದೆ, ಏನು ಮಾಡ್ತೀರಪ್ಪ ಇನ್ನೂ? ಹಾಗೆ ಹೇಳಿಬಿಡಿ, ತಿರುಪಾವೈ ಅಂದರೆ ಶೈಲೇಶ್ರೀ ಅಂದರೆ ತಿರುಪಾವೈ, ನಾನು ಮಾಡ್ತೀನಿ ಅದಕ್ಕೆ ಒಂದು ಇದು ಅಂತ ಹೇಳಿದರು. ಸೊ ಆ ಥರ ನನ್ನ ಪಾಲಿಗೆ ಇದೆಲ್ಲ ಬರೋದು ಅವನು ದೇವ್ರ ದಯೆ ಅಂತೀನಿ. ನನಗೆ ಆಸ್ತಿ ಗೀಸ್ತಿ ಅದೆಲ್ಲ ಏನು ಬೇಡ. ಸಾರಿ, ಯಾಕೋ ಸೊ ಹೀಗೆ ಇದೆ. ಆಮೇಲೆ ಕುಟುಂಬದವ್ರು ಬನ್ನಿ, ನೀವು ಬೇಡ, ವೃದ್ಧಾಶ್ರಮದಲ್ಲಿ ಇರೋದು ಬೇಡ ಅಂತ. ಕುಟುಂಬದವ್ರು ಯಾರಿದ್ದಾರೆ? ಯಾರೂ ಇಲ್ಲ. ನನ್ನ ತಮ್ಮ ಒಬ್ಬ ಇದ್ದಾನೆ. ಬಟ್ ಅವನಿಗೆ ನಾನು ಈ ಥರ ಒಂದು ವೃದ್ಧಾಶ್ರಮ ಅಂತ ನಾವು ಹೇಳ್ತೀವಲ್ಲ, ಒಂದು ಹೆಸರು ಓಲ್ಡ್ ಏಜ್ ಹೋಮ್ ಅಂತ, ಇದು ನನಗೆ ಆ ಥರ ಇಲ್ಲ ಅಲ್ಲ. ನಾನು ಇಲ್ಲಿ ಫಸ್ಟ್ ಟೈಮ್ ನಾನು ಬಂದಾಗ ಇನ್ನೊಬ್ಬರ ಜೊತೆ ಬಂದಿದ್ದೆ. ನನಗೆ ಇವರು ಏನು ಮಾಡ್ತಾಯಿದ್ದಾರೆ, ಇವ್ರು ಇಷ್ಟೆಲ್ಲ ಸೇವೆ ಮಾಡ್ತಾರೆ, ಅಮ್ಮ ನಾನು ನಿಮ್ಮ ಸಂಘದಲ್ಲಿ ನಾನು ಸೇರ್ಕೊಂಡ್ಬಿಡ್ತೀನಿ ಅಂದರೆ ನೀವು ಹ್ಯಾವ್ ಟು ಬುಕ್ ಯುವರ್ ಸೆಲ್ಫ್ ಹಿಯರ್ನ. ಹೌದು, ಬುಕ್ ಮಾಡ್ಕೋತೀನಮ್ಮ ಅಂದರೆ 20,000 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೋಬೋದು ಅಂತೇಳಿ. ಸರಿ ತಗೊಳ್ಳಿ 20,000 ರೂಪಾಯಿ ಆವಾಗಲೇ. ಸೊ ನಾನು ಇಲ್ಲಿ ಬುಕ್ ಆಗಿಬಿಟ್ಟೆ. ಸೊ ನಾನು ಇವಾಗ ಇಲ್ಲಿ ಇಂಥ ಒಂದು ಪರಿಸ್ಥಿತಿ ಬರದೇ ಹೋಗಿದ್ರು ನಾನು ಇಲ್ಲಿಂದ ಎಲ್ಲರಿಗೂ ಸೇವೆ ಮಾಡಬೇಕು ಅಂತ ಆ ಥರ. ಬಟ್ ನಿಮ್ಮ ಯಜಮಾನರು ಸುದರ್ಶನ್ ಅವರು ಕೂಡ ಅನೇಕ ಸಿನಿಮಾಗಳಲ್ಲಿ, ನಾನು ಕೊನೆಯದಾಗಿ ಹುಚ್ಚ ವೆಂಕಟ್ ಅವ್ರ ಸಿನಿಮಾದಲ್ಲೂ ಕೂಡ ಅವರು ಅಭಿನಯಿಸಿದ್ದನ್ನು ನಾನು ನೋಡಿದ್ದೀನಿ. ಎಲ್ಲ ಒಂದು ಕಡೆ ನಿಮಗೆ ಈ ಪೇಮೆಂಟ್ ಇಶ್ಯೂಸ್ ಏನಾದರೂ ಆಗ್ತಾ ಇತ್ತಾ ಕೊನೆಯ ಸಿನಿಮಾಗಳಲ್ಲಿ? ಅಥವಾ ಆ ಸಿನಿಮಾದಲ್ಲೂ ಒಳ್ಳೆ ಪೇಮೆಂಟ್ ಬಂತು ಅಂತ ಕೇಳ್ಪಟ್ಟೆ ನಾನು. ಹುಚ್ಚ ವೆಂಕಟ್ ಕೂಡ ನಮಗೆ ಮೋಸ ಮಾಡಲಿಲ್ಲ, ಒಳ್ಳೆ. ಹೌದು ಅವರು ಎಂಥ ಯಾವ ಪ್ರೊಡ್ಯೂಸರು ಮಾಡಿರಲಿಲ್ಲ. ಅದು ನಾವು ಹೋದ ಕೂಡಲೇ ಮೇಕಪ್ಗೆ ಕೂತ್ಕೊಳ್ಳೋಕೆ ಮುಂಚೆ ತಗೊಳ್ಳಿ ಆ ಥರ. ಯಪ್ಪ, ಅವರಿಗೆ ಹುಚ್ಚ ಅಂತ ಯಾಕೆ ಹೆಸರಿಟ್ರು ಪಾಪ. ಅದೇ ನಮ್ಮ ಜನಗಳು ಆಗ್ತಾನೆ ಏನಾದ್ರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ ಸರಿಯಾಗಿ ಹುಚ್ಚ ಪಾಪ ಇವನಿಗೆ ಹಂಗಂದು ಬಿಡ್ತಾರೆ. ವೆರಿ ನೈಸ್ ಪರ್ಸನ್. ಆಮೇಲೆ ಹುಚ್ಚ ವೆಂಕಟ್ ಪೋಖ್ರಿ ಅಂತ ಬೇರೆ ಒಂದು ಮಾಡಿದರು, ಅದರಲ್ಲಿ ನಾನು ಮಾಡಿದೆ. ತಾಯಿಗೆ ಅವರು ಪೇಮೆಂಟ್ ಇಶ್ಯೂಸ್ ಆಗಲೇ ಇಲ್ಲ ನಿಮಗೆ? ಏನೂ ಇಲ್ಲ, ವೆರಿ ವಾಟ್ ಎವರ್ ಹೀ ಸ್ಪೋಕ್, ಇಷ್ಟು ಕೊಡ್ತೀವಿ ಅಂತ ಅವ್ರು ಹೇಳಿದ್ದು ನಮಗಿಬ್ಬರಿಗೂ ಕೊಟ್ಬಿಟ್ರು. ಎಲ್ಲರಿಗೂ
ನಮ್ಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅವ್ರು ಟಿಫನ್ ಮಾಡೋಕ್ಕೆ ಮುಂಚೆನೇ ಅವ್ರ ಪೇಮೆಂಟ್ ಹೋಗ್ತಿತ್ತು. ಲೈಕ್ ದ್ಯಾಟ್ ಹಿ ವಾಸ್ ಡೂಯಿಂಗ್. ಬೇರೆ ಯಾವ ಪ್ರೊಡ್ಯೂಸರ್ ಆ ಥರ ಮಾಡಲಿಲ್ಲ, ಇವರು ಹಾಗೆ ಮಾಡಿದರು. ಬಟ್ ಅದೇ ನಾನು ಕೊನೆಗೆಲ್ಲೋ ಸಿನಿಮಾಗಳಲ್ಲಿ ನಾನು ಕಂಪೇರ್ ಮಾಡಿದೆ, ಇತ್ತೀಚೆಗೆ ಹಿರಿಯ ನಟಿಯರನ್ನ ಅನೇಕ ಸಿನಿಮಾಗಳಲ್ಲಿ ಕಡೆಗಣಿಸ್ತಾ ಇದ್ದಾರೆ, ಯಾರೋ ಹೊಸ ಪ್ರತಿಭೆಗಳಿಗೆ ಮಣೆ ಹಾಕ್ತಾ ಇದ್ದಾರೆ ಅಂತ. ಆ ಥರದ್ದು ಏನಾದರೂ ಕೊರಗೆ ಇದೆಯಾ ಮ್ಯಾಮ್ ನಿಮಗೆ? ಅಂದರೆ ಆ್ಯಕ್ಚುಲಿ ಈಗ ನೋಡಿ, ಅನೇಕ ಟೆನ್ನಿಸ್ ಕೃಷ್ಣ ಆ ಥರದ್ದು ನಟರಿರ್ಬೋದು, ಬ್ಯಾಂಕ್ ಜನಾರ್ದನ್ ಇರ್ಬೋದು, ಈ ಥರದ್ದು ಅನೇಕ ಕಲಾವಿದರಿದ್ದಾರೆ, ಹಾಸ್ಯ ಕಲಾವಿದರಿದ್ದಾರೆ. ಅವರು ಅಗತ್ಯತೆ ಇದೆ, ಆದರೂ ಕೂಡ ಸಿನಿಮಾಗಳಲ್ಲಿ ಅವ್ರನ್ನ ಹಾಕ್ಕೊಳ್ದೆ ಎಲ್ಲೋ ಕಡೆಗಣಿಸ್ಲಾಗ್ತಾ ಇದೆ. ಅಟ್ಲೀಸ್ಟ್ ಅವ್ರ ಬದುಕಿಗಾದರೂ ಒಂದು ಬುತ್ತಿ ಆಗ್ಬೋದಿತ್ತು ಅಂತ ನಾನು ಹೇಳೋದು. ಅದೆಲ್ಲ ಆರ್ಟಿಸ್ಟ್ಗೆ ಇದ್ರ ಮೇಲೆ ಹೋಗುತ್ತೆ. ಅವ್ರಿಗೆ ಇವಾಗ ನೋಡಿ, ಇವಾಗ ಇನ್ನೊಂದು ಹೆಸರು ಹೇಳಿದ್ರಲ್ಲ, ಇವಾಗ ಬ್ಯಾಂಕ್ ಜನಾರ್ದನ್, ಆಮೇಲೆ ಇವರು ನಮ್ಮ ಇಲ್ಲ, ನೀವು ಒಬ್ಬರು ವೆರಿ ಫೇಮಸ್ ಆರ್ಟಿಸ್ಟ್, ಅವರೆಲ್ಲ ನಾಟಕದಲ್ಲಿ, ಇವರ ನಮ್ಮ ಗಿರಿಜಾ ಲೋಕೇಶ್ ಅವರು ನಾಟಕದಲ್ಲಿ ಕೂಡ ಅವ್ರು ಬರ್ತಾರೆ ಅಲ್ವಾ, ಈಸ್ ಹಾಸ್ಯ ನಟ ಅವರು. ಸೊ ಆ ಥರ ಎಲ್ಲ ಇದರಲ್ಲೂ ನಮಗೆ ಇದಿರೋದು ಆರ್ಟಿಸ್ಟ್ಗಳು. ಆಮೇಲೆ ಬ್ಯಾಂಕ್ ಜನಾರ್ದನ್, ಆಮೇಲೆ ಇನ್ನೊಬ್ಬರು ಅವರು ಮೊದಲಿಂದ ಇದು ನಾಟಕ ಇದೆಲ್ಲ ಇತ್ತು ಅವ್ರದ್ದೆಲ್ಲ. ಗುಬ್ಬಿ ಕಂಪನಿ ಅವ್ರದ್ದು ಬ್ಯಾಕ್ಗ್ರೌಂಡ್ ಎಲ್ಲ ಇರುತ್ತಲ್ಲ ಅವ್ರಿಗೆ. ಆ ಥರ ನಮಗೆ ಈ ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ಹೇಳಿದ ಹಾಗೆ ಪ್ರಭಾಕರ್, ಚಿಂದೋಡಿ ಪ್ರಭಾಕರ್. ಇವಾಗ ಬಂಗಾರೇಶ್ ಇದ್ದಾರಲ್ಲ, ಅವ್ರ ಫ್ಯಾಮಿಲಿ. ನಾನು ಎಲ್ಲೋ ಒಂದು ಕಡೆ ಸುದರ್ಶನ್ ಅವ್ರಿಗೆ ಅನಾರೋಗ್ಯಕ್ಕೆ ಈಡಾದಮೇಲೆ ಸ್ವಲ್ಪ ಲೈಫ್ ಒಂದು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಣ್ತು. ಅವ್ರಿಗೆ ಯಾವ ಅನಾರೋಗ್ಯವೂ ಆಗಲಿಲ್ಲ ರೀ. ಓನ್ಲಿ ಅನಾರೋಗ್ಯ ಆಗಿದ್ದು ಏನಪ್ಪ ಅಂದರೆ, ಅಲ್ಲಿಂದ ಒಳಗಡೆಯಿಂದ ಬಂದು ಟಿ ವಿ ನೋಡ್ತಾನೇ ಇದ್ದರು. ನಾನು ಹಿಡ್ದ 12 ಗಂಟೆ ಆಯಿತು, ಮಲ್ಕೋಬಾರ್ದ. ಇಲ್ಲ ಮರಿ ನೀನು ಎದ್ದಿದ್ದಿಲ್ಲ, ನೀವು ಎದ್ದಿದ್ದೀರಾ ಅಂತ ನಾನು ಎದ್ದಿದ್ದೀನಿ ಅಷ್ಟೇ. ಹೌದಾ, ಸರಿ ಅಂತ ಬಾತ್ರೂಮ್ ಹೋಗ್ಬಿಟ್ಟು ಆಚೆ ಬಂದಾಗ ಇಷ್ಟು ಎತ್ತರದ ಒಂದು ಪೆಟ್ಟಿ ಇತ್ತು. ಆ ಪೆಟ್ಟಿ ಮೇಲೆ ಹಿಂಗೆ ಕೂತ್ಕೋತೀನಿ ಅಂತ ಅಂದ್ಕೊಂಡು ಸ್ವಲ್ಪ ಒಂದು 6 ಇಂಚಸ್ ಮುಂದೆ ನಮ್ಮ ಪತ್ತ ಕೂತ್ಬಿಟ್ರು. ಇಟ್ ವಾಸ್ ಸೋ ಹೈ. ಇಲ್ಲಿಂದ ಹಂಗೆ ಕೂತಿದ್ರಿಂದ ಅವ್ರು ಹೇಳಿದ್ರು, ಈ ಥೈ ಬೋನ್ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಯಿತು ಅಂದರು. ಬಿಕಾಸ್ ಈ ಕುಂಟ್ ಗೆಟ್ ಅಪ್ ಆಲ್ಸೋ. ಆಮೇಲೆ ನೆಕ್ಸ್ಟ್ ಡೇ ಬಂದು ನಾವು ಇದು ಅದು ಯಾವುದು ಹೋಟೆಲ್ ರಚೆ ಹಾಸ್ಪಿಟಲ್ ಇದು ಜೆ ಪಿ ನಗರಲ್ಲಿ ಇದೆಯಲ್ಲ, ಅದು ಯಾವುದದು ಜಯನಗರ ಜೆ ಪಿ ನಗರಲ್ಲಿ ಇರೋದು ದೊಡ್ಡ ಇದಪ್ಪ, ಸಾಗರ್ ಹಾಸ್ಪಿಟಲ್. ಸಾಗರ್ ಹಾಸ್ಪಿಟ್ಲಲ್ಲಿ ಅವ್ರು ಸೇರಿಸಿದ್ವಿ. ಅಲ್ಲೂ ಅವರು ಎಲ್ಲ ಜೊತೆ ಜೋಕ್ ನಕ್ಕೊಂಡೇ ಇದ್ದರು. ಬಟ್ ಆಮೇಲೆ ಅವ್ರುಗಳು ಏನೋ ಮಾತಾಡ್ಕೋತಾ ಇದ್ರು. ನನಗೆ ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ತಿದ್ರು ಏನೋ ಗೊತ್ತಿಲ್ಲ. ಅಂತೂ ಅವ್ರಿಗೆ ಕಿಡ್ನಿ ಇದಾಗಿದೆ, ಅದರಿಂದ ಕಿಡ್ನಿ ಪ್ರಾಬ್ಲಮ್ ಬಂದುಬಿಟ್ಟಿದೆ. ಸೊ ಕಿಡ್ನಿ ಪ್ರಾಬ್ಲಮ್ ಬಂದರೆ ಬ್ಲಡ್ ಸರ್ಕ್ಯುಲೇಷನ್ ವಿಲ್ ಸ್ಟಾಪ್. ಸೊ ಒಂದೊಂದು ಅವಯವಗಳಿಗೆ ಹೋಗ್ತಾ ಇರುತ್ತೆ ಅಂತೆಲ್ಲ ಏನೋ ಮಾತಾಡ್ತಾಯಿದ್ರು. ಯಾರ ಬಗ್ಗೆನೋ ಮಾತಾಡ್ತಾರೆ ಅಂತ ನಾನು ಸುಮ್ಮನೆ ಕೂತಿದ್ದೆ. ಆಮೇಲೆ ಅಷ್ಟರಲ್ಲಿ ಗಿರಿಜಾ ಲೋಕೇಶ್ ಬಂದರು. ಏನು ಮಾಡ್ತೀರಾ ನೀವು ಇಲ್ಲಿ, ಹೇಳಿ, ಎದ್ದೇಳಿ ನೀವು ಬಂದು ಆ ಕಡೆ ಬಂದು ಮಾಡ್ಕೊಳ್ಳಿ, ಬಂದೆ ಆ ಕಡೆ ಹೋಗಿ ಕೂತ್ಕೊಳ್ಳಿ ಅಂತ. ಸರಿ ಅಂತ ಹೋಗಿ ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಶ್ರೀನಾಥ್ ಅವರು ಬಂದರು. ಅದೇ ಏನು ಯೋಚನೆ ಮಾಡಬೇಡಮ್ಮ ಅನ್ನೋ ಥರ ಅವರು. ಯಾಕೆ ಇವರೆಲ್ಲ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ವಾಟ್ ಈಸ್ ಹ್ಯಾಪ್ನಿಂಗ್ ದೇರ್ ಅಂತ. ನಾನಂತೂ ಅವರು ಎಲ್ಲ ಬಳಗದವರೆಲ್ಲ, ನಾವು ರಿಲೇಟಿವ್ಸ್ ಯಾರಿದ್ರು ಎಲ್ಲರಿಗೂ ಹೇಳಿಬಿಟ್ಟೆ. ಎಲ್ಲರೂ ಬಂದು ಅವ್ರನ್ನ ಮಾತಾಡಿಸ್ಕೊಂಡು ಅವರು ಜಾಲಿಯಾಗಿದ್ದರು, ಜೋಕ್ಸ್ ಎಲ್ಲ ಮಾಡಿಕೊಂಡು ನಕ್ಕೊಂಡು ಎಲ್ಲ. ಅದಾದಮೇಲೆ ದೆನ್ ಆಫ್ಟರ್ವರ್ಡ್ಸ್ ನಾನು ನೈಟಲ್ಲಿ ಇರೋದು ಬೇಡ ಅಂದ್ಬಿಟ್ಟು ನೀವು ಮನೆಗೆ ಹೋಗಿ ಅಂತ ಹೇಳಿದ್ರು. ಅವಾಗ ನಮ್ಮ ಯಜಮಾನರು ಹೇಳಿದ್ರು, ನೋಡು ನಾವು ಈ ಹಾಸ್ಪಿಟಲ್ ಬಂದಿದ್ವಲ್ಲ ಲಾಸ್ಟ್ ಟೈಮ್, ನಮ್ಮದು ಕಂಪ್ಲೀಟ್ ವೆರಿ ವೆಲ್, ಯು ಹ್ಯಾವ್ ಬೋತ್ ಆಫ್ ಯು ಹ್ಯಾವ್ ಮೇಂಟೈನ್ಡ್ ವೆರಿ ಗುಡ್ ಹೆಲ್ತ್ ಅಂತ ಹೇಳಿ ಡಾಕ್ಟ್ರೇ ನಮಗೆ ಇದು ಹೇಳಿದರು. ತಗೊಂಡು ಬಾ ಮರಿ ಅಂದರು. ಸರಿ ಅಂತ ಬಂದುಬಿಟ್ಟೆ. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ನನಗೆ ಫೋನ್ ಬಂತು, ಬೇಗ ಬನ್ನಿ ಅಂತ. ಸರಿ ಯಾಕೆ ಅಂತ ಬೇಗ ನನ್ನ ಫ್ರೆಂಡ್ ಒಬ್ಬರು 20 ಇಯರ್ಸಿಂದ ನಳಿನಿ ಅಂತ, ಅವ್ರ ಮಗ ಅಂತೂ ಏನು ಸ್ಪೀಡು. ನಮ್ಮ ಯಜಮಾನ್ರು ಹೇಳೋರು, ಬೇಡಪ್ಪ ಈ ಚಿಕ್ಕ ಮಕ್ಕಳು ನಿಮಗೆಲ್ಲ ಎಳೆ ರಕ್ತ, ಹಿಂಗೆಲ್ಲ ಹೋಗಬಾರ್ದು ಇಷ್ಟವಾಗಿ ಸ್ಪೀಡಾಗಿ ಅಂತ. ಆದರೆ ಅವತ್ತಿನ ದಿವಸ ಏನಾಯಿತು ಅನ್ನೋ ಗಾಬರಿಯಲ್ಲಿ ನಾವು
ಬೇಗ ಬೇಗ ಹೋಗ್ತಾ ಇದ್ದಾರೆ ಅವರು. ಸರಿ ಸರಿ ಬೇಗ ಹೊರಟೋಗ್ತೀವಿ ನಾವು ಅಂತ. ಅಲ್ಲಿ ಹೋಗಿದ್ದರೆ ನಾವು ಎಲ್ಲಿ ನಾನು ಮಲಗಿಸಿದ್ನೋ ಅಲ್ಲೇ ಮಲಗಿದ್ದಾರೆ. ನಾನು ಹೇಳಿದೆ ವಾಟ್ ಈಸ್ ದಿಸ್? ನಾನು ಆವಾಗ ಬಂದಾಗ ಎಲ್ಲಿ ಮಲಗಿಸಿದ್ನೋ ಅಲ್ಲೇ ಇದ್ದಾರೆ. ಯಾಕೆ ಡಾಕ್ಟರ್ಸ್ ಇಲ್ವಾ ಇಲ್ಲಿ? ಐಲ್ ಗೋನ್ ಟಾಕ್ ಟು ದ ಡಾಕ್ಟರ್ ಅಂತ ನಾನು ಒಳಗಡೆ ಹೋಗಿದ್ದೆ. ಒಳಗಡೆ ಹೋಗ್ಬಿಟ್ಟು ನೋಡಿ ಅಲ್ಲೇ ಮಲಗಿದಾರಲ್ಲ ಅವ್ರು ಬಂದು ಎಷ್ಟು ಹೊತ್ತಾಗಾಯಿತು, ಯು ಹ್ಯಾವ್ ನಾಟ್ ಅಟೆಂಡೆಡ್ ಆನ್ ಹಿಮ್ ಅಂತ. ಸೊ ಅವ್ರು ಬರೋದ್ರೊಳಗೆ ನಾನು ಬಂದು ನೋಡ್ತೀನಿ ಆ ಸಮೀಪತೆ ಇಲ್ಲ, ಅಷ್ಟರಲ್ಲಿ ತಗೊಂಡು ಹೊಟ್ಟೋದ್ರು. ತಗೊಂಡು ಹೋಗಿ ಏನಪ್ಪ ಇವಳು ತೊಂದರೆ ಕೊಡ್ತಾಳೆ ಅಂತ ಅಂದ್ಕೊಂಡಿರ್ಬೇಕು ಅವರು. ಸರಿ ಅವರು ಹೋಗಿ ದೆನ್ ಫಾರ್ ಎಕ್ಸ್ರೇ ಅಂತ ತಗೊಂಡು ಹೋದರು. ಆ ಟೈಮ್ಗೆ ಶಿವರಾಮ್ ಅವರು ಬಂದರು. ಅವ್ರು ಬಂದು ಪಾಪ ವೆರಿ ನೈಸ್ ಮ್ಯಾನ್, ನೀನು ಏನು ಯೋಚನೆ ಮಾಡ್ವಿ, ನಾನು ಇರ್ತೀನಮ್ಮ, ಏನು ಯೋಚನೆ ಮಾಡ್ವಿ, ಜೊತೆಯಲ್ಲೇ ಇರ್ತೀನಿ ನಾನು, ಸರಿನಾ ಅಂದರು. ಓಕೆ. ಸೊ ಆ ಥರ ಶಿವರಾಮ್ ಅವರು ಅಲ್ಲೇ ಇದ್ದರು. ಆಮೇಲೆ ಅದೇ ಬಂದರು. ದ ಡೇ ಬಿಫೋರ್ ಹಿ ಪಾಸ್ಟ್ ಅವೇ, ಆವಾಗ ನನಗೆ ಮನೆಗೆ ಕಳಿಸ್ಬಿಟ್ಟಿದ್ರಲ್ಲ, ಅದೆಲ್ಲ ಪೇಪರೆಲ್ಲ ತೊಗೊಂಡು ಬಂದು ನಾನು ನೆಕ್ಸ್ಟ್ ಡೇ ಬರೋ ಹೊತ್ತಿಗೆ ಅವರು ಹಿ ವಾಸ್ ಸ್ಟಿಲ್ ನಾಟ್ ಮೀನ್ ಏನು ಪ್ರಾಬ್ಲಮ್ ಅಂತ ಏನಿಲ್ಲ. ಬಟ್ ನಾನು ಬಂದು ನೋಡ್ತೀನಿ ಇದು ಕಣ್ಣಿಗೆ ಹಿಂಗೆ ಹಾಕಿದ್ರು. ನಾನು ಹೇಳಿದೆ ಏನಿದ್ರು? ಅವ್ರ ಕಣ್ಣು ಡೊನೇಟ್ ಮಾಡಿದ್ದಾರೆ, ಹೌದು, ಬಟ್ ಕಣ್ಣು ತೆಗಿಬಾರ್ದಲ್ಲ, ಜೀವಂತ ಇರೋವಾಗಲೇ ತೆಗಿಬಾರ್ದಲ್ಲ ಅಂತ. ಆವಾಗ ಯಾರೋ ಹೇಳಿದ್ರೆ ಇಲ್ಲಲ್ಲ ತೆಗೀಲಿಲ್ಲ, ಈ ಥರ ಕಿಡ್ನಿಗೆ ಇದಾದರೆ ರಕ್ತ ಓಟ ಸ್ಟಾಪ್ ಆಗಿಬಿಡುತ್ತೆ, ಬಿಕಾಸ್ ಆಲ್ ದ ಅವಯವಗಳು ಹೊಟ್ಟೋಗುತ್ತೆ ಅಂತ. ನೋಡಿ ಇದೆಲ್ಲ ನೀವು ಕೇಳಿದ್ದೀರಾ ಮೊದಲು? ಇಲ್ಲ. ಅದೇ ನನಗೆ ಹೆಂಗಿರುತ್ತೆ, ಅಯ್ಯೋ ಇದೇನಪ್ಪ ಇದು ಏನಾಗಿದೆ. ಅದು ಎಂಥವ್ರಿಗೆ, ಇವರು ಒಂದು ಸಲ ಶಿವಾಜಿ ಗಣೇಶನ ಜೊತೆ ಆ್ಯಕ್ಟ್ ಮಾಡೋವಾಗ ಮೇಲಿಂದ ಜಂಪ್ ಮಾಡಬೇಕು. ಆವಾಗ ಶಿವಾಜಿ ಹೇಳಿದರು, ಹಿಂಗೆ ಪಾರ್ಡ ನೀ இந்த ಸ್ಟಂಟ್ ಇವೆಲ್ಲ ಪಣ್ಣಾದೆ, ನಿನ್ನನ್ನು ನಂಬ್ಕೊಂಡು ಎಷ್ಟೊಂದು ಪ್ರೊಡ್ಯೂಸರ್ಸ್ ದುಡ್ಡು ಹಾಕಿದ್ದಾರೆ ಬೇರೆ ಪಿಕ್ಚರ್ಸ್ಗೆಲ್ಲ, ಅವ್ರ ಆಮೇಲೆ ಪಂಗನಾಮ ಹಾಕ್ಬಿಡ್ಬೇಡ ನೀನು. ಇದಕ್ಕೆ ಅಂತ ಇವರುಗಳಿದ್ದಾರೆ, ಯಾರೋ ಏನೋ ಇವ್ರಿಗೆ ಬದಲಾಗಿ ಆ್ಯಕ್ಟ್ ಮಾಡ್ತಾರೆ, ಡೂಪ್ ಆರ್ಟಿಸ್ಟ್ ಇದ್ದಾರೆ, ಅವ್ರು ಮಾಡ್ತಾರೆ ಅಂತ. ಆಗ ಇವ್ರು ಹೇಳಿದ್ರೆ ಇಲ್ಲಣ್ಣ ಅವ್ರು ಸರಿಯಾಗಿ ಮಾಡಲಿಲ್ಲ ಅಂದರೆ ಎಲ್ಲರೂ ಸುದರ್ಶನ್ಗೆ ಜಂಪ್ ಮಾಡೋಕ್ಕೂ ಬರಲಿಲ್ಲ ಅಂದ್ಬಿಡ್ತಾರೆ. ಇಲ್ಲಣ್ಣ ನಾನು ಮಾಡ್ತೀನಿ, ಹೇಳೋ ಮಾತು ಕೇಳಿ ಎಷ್ಟು ಹೇಳಿದ್ರು ಇವ್ರು ಕೇಳಲೇ ಇಲ್ಲ, ಜಂಪ್ ಮಾಡಿದ್ರು ಅಲ್ಲಿಂದ. ಆ ಥರ ಅಯ್ಯೋ ಏನು ಸ್ಟಂಟ್ ಗಿಂಟೆಲ್ಲ ಎಲ್ಲ ಇವರೇ ಮಾಡೋರು. ಯಾಕೆಂದರೆ ಇವರು ಅಸಾಧ್ಯ, ಬೇರೆ ಬೇರೆ ಆರ್ಟಿಸ್ಟ್ಗಳ ಹೈಟ್ ಇಲ್ವಲ್ಲ, ಇನ್ನೂ ಜಾಸ್ತಿ ಅಲ್ವಾ. ಸೊ ನಾನು ಮಾಡ್ತೀನಿ ಅಂತ. ಸೊ ಹಾಗೆಲ್ಲ ಇದ್ದವ್ರಿಗೆ ಈ ಥರ ಒಂದು ಗತಿ ಬಂತಲ್ಲ ಅಂತ ನನಗಂತೂ ತುಂಬ ಬೇಜಾರಾಗೋಯ್ತು ರೀ, ಇದು ಅವ್ರನ್ನ ಕಳ್ಕೊಳ್ಳೋಕ್ಕೆ. ಬಟ್ ಎಲ್ಲ ಒಂದು ಕಡೆ ಮೇಡಮ್ ನೋಡಿ, ನೀವಿಬ್ಬರೂ ಮದುವೆ ಆದ್ರಿ, ಬಿಟ್ಟಿರ್ಲಾರ್ದಷ್ಟು ಹಚ್ಕೊಂಡ್ರಿ, ಎಲ್ಲ ಒಂದು ಕಡೆ ಅವ್ರು ಹೋದ್ಮೇಲೆ ಒಂದು ದೊಡ್ಡ ಸ್ಪೇಸ್ ನಿಮ್ಮ ಜೀವನದಲ್ಲಂತೂ ನಿರ್ಮಾಣ ಆಯಿತು. ಅವ್ರು ಇರಬೇಕಿತ್ತು ಕೊನೆಯವರೆಗೂ ಅಂತ. ಎಲ್ಲ ಒಂದು ಕಡೆ ಈ ಮಕ್ಕಳ ವಿಚಾರದಲ್ಲಿ ಏನಾಯಿತು ನಿಮ್ಮ ಕುಟುಂಬದಲ್ಲಿ ಅಂತ? ಮಕ್ಕಳ ಇಲ್ಲ, ನನಗೆ ಮಕ್ಕಳು ಬೇಡ ಅಂದೆ. ಹೌದಾ? ಎಲ್ಲ ಒಂದು ಕಡೆ ಪ್ರೀತಿ ಡಿವೈಡ್ ಆಗಿಬಿಡುತ್ತೆ. ಹಂಗಲ್ಲ, ಮಕ್ಕಳು ಬೇಕು ಅಂದರೆ ಅಲ್ಲಿ ಒಂದು ಫಸ್ಟ್ ಬೇಬಿಗೆ ಅದು ಒಂದು ಕಟ್ ಮಾಡ್ತಾರೆ. ನಾನು ಬಿಕಾಸ್ ಐ ಹ್ಯಾವ್ ಡನ್ ದಿಸ್ ಕೋರ್ಸ್, ನಾನು BOIC-ಯಲ್ಲಿದ್ದೀನಿ, ಬ್ರಿಟಿಷ್ ಓವರ್ಸೀಸ್ ಏರ್ಲೈನ್ಸ್ ಕಾರ್ಪೊರೇಷನಲ್ಲಿ. ಸೊ ಐ ಹ್ಯಾವ್ ಡನ್ ದಟ್ ಕೋರ್ಸ್. ಸೊ ನಾನು ಹೋಗಿ ಅಂತೇಳಿ ಟಪ್ ಅಂತ ಕಟ್ ಮಾಡಿದರೆ ನನ್ನ ಮುಖಕ್ಕೂ ರಕ್ತ ಬಿತ್ತು. ಅಯ್ಯೋ ಅಭಿಯಾಯಿ ಅಂದ್ಬಿಟ್ಟು ನಾನು ಆಚೆ ಹೊರಟೋದೆ. ಆಮೇಲೆ ಹೇಳಿದೆ ಡಾಕ್ಟರ್ ಸುಧಾಗೆ, ಸೆಂಡ್ ದಟ್ ನಳಿನಿ ಔಟ್, ಶಿ ಈಸ್ ವೆರಿ ಬ್ಯಾಡ್, ಹಿಂಗೆ ಮಾಡಿದ್ವಿ ಅಂತ. ಆವಾಗ ಅವ್ರು ಹೇಳಿದರು ಇಲ್ಲಲ್ಲ, ದಿಸ್ ಇಸ್ ರಿಕ್ವೈರ್ಡ್, ಬಿಕಾಸ್ ಅದರ್ವೈಸ್ ಇಟ್ ವಿಲ್ ಬಿಕಮ್ ವೆರಿ ಹಾರ್ಡ್. ಮದರ್ಗೆ ಕಾನ್ಸ್ಟಿಪೇಷನ್ ಬಂದರೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಮಾಡೋದು ಅಂತ. ಓ ಇದೆಲ್ಲ ಬೇರೆ ಇದೆಯಾ? ಎಲ್ಲರಿಗೂ ಹೀಗೆ ಮಾಡ್ತಾನೆ. ಹೌದು, ಫಸ್ಟ್ ಬೇಬಿ ಬಾಕಿ ಜನಗಳ ಮಾಡಲಿಲ್ವಲ್ಲ, ಅದು ಫಸ್ಟ್ ಬೇಬಿ ಇಲ್ವಲ್ಲ, ಫಸ್ಟ್ ಬೇಬಿಗೆಲ್ಲ ಮಾಡ್ತಾರಾ? ಹಾಗಾದರೆ ಐ ವೋಂಟ್ ಹ್ಯಾವ್ ಬೇಬೀಸ್. ನಾನು ನಮ್ಮ ಯಜಮಾನರು ಮದುವೆ ಮಾಡ್ಕೋತೀನಿ, ನನಗೆ ಮಕ್ಕಳು ಬೇಕು ಅಂದರೆ ಡೋಂಟ್ ಮ್ಯಾರಿ ಮೀ. ಅವ್ರಿಗೂ ಹೇಳ್ಬಿಟ್ಟು ಪ್ರೀತಿ ಮದುವೆ ಆಗಿದ್ದ ಮೇಡಮ್ ನೀವು? ಮರಿ ನನಗೆ ಬೇರೆ ಮಗು ಯಾಕೆ, ನೀನೇ ನನ್ನ ಮರಿ ಅಲ್ವಾ ಅಂತ ಹೇಳಿದೆ. ಕೊನೆಯವರೆಗೂ ಅವ್ರು ಹಾಗೇ ಇದ್ದರು. ಒಂದು ಸರಿನೂ ನಿಮಗೆ ಪ್ರೆಸರ್ ಹಾಕೋದಾಗಲಿ, ಓಕೆ ಬೇಕು ನಮಗೆ ಮಕ್ಕಳು ಬೇಕು ಅನ್ನೋ ಏನಿಲ್ಲ. ಆಮೇಲೆ ಅವರು ಕೆಲವರು ಕರೀತಾರಲ್ಲ, ಮಕ್ಕಳು ತೊಟ್ಲು ಹಾಕ್ತೀವಿ ಬನ್ನಿ ಅಂತ, ಮರಿ ಬರ್ತೀಯ ಹೋಗೋಣ ಅಂತಾರೆ.
ಯಾಕೆ ನೀವು ಈ ಥರ ಎಲ್ಲ ತಗೊಂಡು ಹೋಗಿ ನಮಗೂ ಮಕ್ಕಳಾಗಲಿಲ್ಲ ಅಂತ ಹೇಳೋಕ್ಕೆ ಕಾರಣ. ಅಯ್ಯೋ ಯಾಕೆ ಮರಿ ನೀನು, ನಾನು ಹೇಳ್ತೀನಿ ಆ ಥರ. ಅವ್ರು ಕರೆದಿದ್ದಾರೆ ಹೋಗೋಣ ಬಾ ಅಂದರು. ಹಾಗಂದರೆ ಬರ್ತೀನಿ. ಅಯ್ಯೋ ರಾಮ ಯಾಕೆ ಕೇಳ್ತೀರಾ. ಆಮೇಲೆ ನಾನು ಒಂದು ಸಲ ಹೇಳಿದೆ, ಏನು ಚಿನ್ನು ನಾನು ಹಾಡ್ತೀನಿ, ಒಂದು ಇನ್ಸ್ಟ್ರೂಮೆಂಟ್ ನುಡಿಸ್ತೀನಿ, ಐ ಆಮ್ ಅ ಡಾನ್ಸರ್, ಇಷ್ಟೆಲ್ಲ ಇದ್ದರೂ ಐ ಡೋಂಟ್ ಹ್ಯಾವ್ ಎನಿ ಐಡೆಂಟಿಟಿ ಅಂದೆ. ಯಾಕೆ ಮರಿ ನಿನಗೆ ಐಡೆಂಟಿಟಿ ಇಲ್ವಾ? ಯು ಆರ್ ಮಿಸ್ಸಸ್ ಸುದರ್ಶನ್, ಇಸ್ನ್ ದಟ್ ಅನ್ ಐಡೆಂಟಿಟಿ? ನಿಮ್ಮನ್ನು ಯಾವ ಮೀನಾಕ್ಷಿ ಕಾಮಾಕ್ಷಿ ಯಾರು ಮದುವೆ ಮಾಡಿಕೊಂಡ್ರು ಅವರು ಮಿಸ್ಸಸ್ ಸುದರ್ಶನೇ. ನಾನು ಅದನ್ನು ಹೇಳಲಿಲ್ಲ. ನಾನು ಇಷ್ಟೆಲ್ಲ ಕಲ್ತಿದ್ದೀನಲ್ಲ, ಇದನ್ನು ಇಟ್ಕೊಂಡು ಏನು ಮಾಡ್ತೀನಿ, ಬೆಳಗ್ಗೆ ಆಗೋದು ಚಾಯ್ ಮಾಡು, ಆಮೇಲೆ ಟಿಫನ್ ಮಾಡು, ಆಮೇಲೆ ಇದೇ ಆಗೋಯ್ತು. ಐ ಆಮ್ ನಾಟ್ ಯೂಸಿಂಗ್ ವಾಟ್ ಐ ಹ್ಯಾವ್ ಲರ್ನ್ಟ್ ಅಂದೆ. ಅದನ್ನು ಹೇಳ್ತೀರಿ ಅಷ್ಟೇ ತಾನೇ, ಓಕೆ ಅಂದರು. ದೆನ್ ವಿದಿನ್ 3 months he had arranged for somebody to come and take ನನ್ನ ಫೋಟೋಸ್ ಎಲ್ಲ ತಗೊಂಡು ಪ್ಲಕಾರ್ಡ್ಸ್ ಎಲ್ಲ ಮಾಡಿ, ಏನು 6 boxes ಫುಲ್ ಆಫ್ ಪ್ಲಕಾರ್ಡ್ಸ್. ಅಯ್ಯೋ ಅವ್ರು ಯಾವುದು ಮಾಡಿದ್ರು ಚಿಕ್ಕದಾಗಿ ಮಾಡೋದು ಗೊತ್ತಿಲ್ಲ ಅವ್ರಿಗೆ, ಎಲ್ಲ ದೊಡ್ಡದಾಗಿ ಮಾಡ್ತಾರೆ. ಟಿಲ್ ರೀಸೆಂಟ್ಲಿವರೆಗೂ ನನ್ನ ಹತ್ರ ಇತ್ತು ಕಾರ್ಡ್ಸ್. ಇವಾಗ ಮನೆ ಚೇಂಜ್ ಮಾಡೋವಾಗ ಅಲ್ಲಿರೋರಿಗೆಲ್ಲ ಗೊತ್ತಾಗಲ್ವಲ್ಲ ಇದ್ರದ್ದು ಇದು ವ್ಯಾಲ್ಯೂ ಗೊತ್ತಾಗಲ್ಲ. ಎಲ್ಲ ಎತ್ತಿ ಅಲ್ಲಿ ಇಲ್ಲಿ ಎಷ್ಟೋ ವಿಷಯಗಳು ಆ ಕಡೆ ಈ ಕಡೆ ಹೋಯಿತು. ಆಮೇಲೆ ಅಂದ್ಕೊಂಡೆ ಸರಿ, ಇನ್ನು ಮುಂದೆ ಯಾಕೆ ಮೆಟೀರಿಯಲ್ಸ್ಗೆ ಐ ಶುಡ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಅಲ್ವಾ. ಸೊ ಇಟ್ಸ್ ಓಕೆ. ಬಟ್ ಎಲ್ಲೋ ಒಂದು ಕಡೆ ನೀವು ಅದೇ ಹೇಳಿದ್ನಲ್ಲ, ಈ ಥರ ಟೈಮ್ ಈಗ ನೋಡಿ ಕಂಫರ್ಟ್ ಝೋನಲ್ಲಿ ಇದ್ದೀರಿ, ಎಲ್ಲೋ ಒಂದು ಕಡೆ ನಿಮಗೆ ಆರೈಕೆ ಮಾಡೋರು ಯಾರೋ ಇದ್ದಾರೆ, ಊಟ ತಿಂಡಿ ಏನಕ್ಕೂ ಕೊರತೆ ಇಲ್ಲ. ಬಟ್ ಸಮ್ಟೈಮ್ಸ್ ಯಾವಾಗ ನಿಮಗೆ ಅವ್ರು ತುಂಬ ಕಾಡ್ತಾರೆ ಮ್ಯಾಮ್, ಅವ್ರ ಪ್ರೆಸೆನ್ಸ್ ಬೇಕು ಅಂತ ತುಂಬ ನೋವಾಗೋದು ಯಾವ ಸಿಚುಯೇಷನ್ಸಲ್ಲಿ? ಇಲ್ಲ, ನನಗೆ ಆ ಥರ ಏನೂ ಇದ್ದಿಲ್ಲ. ಬಿಕಾಸ್ ಎಲ್ಲರೂ ನನ್ನ ನೋಡೋರೆಲ್ಲ ತುಂಬ ಎಲ್ಲರೂ ಏನೇ, ನಾನು ಚಿಕ್ಕ ವಯಸ್ಸಿಂದನೇ ಎಲ್ಲರೂ ಹೇಳೋ ಈ ಹುಡುಗಿ ಯಾವಾಗಲೂ ನಗ್ತಾನೆ ಇರ್ತಾಳೆ. ಸೊ ವೆರ್ ಎವರ್ ಐ ಗೋ ದೆಲ್ ಬಿ ಲಾಫ್ಟರ್. ಎಸ್, ಸೊ ದಟ್ ಹ್ಯಾಸ್ ಬೀನ್ ಲೈಕ್ ದ್ಯಾಟ್ ಓನ್ಲಿ. ಆಮೇಲೆ ನಾನು ಒಬ್ಬಳೇ ಇದ್ದಾಗ ನಾನು ಅವ್ರನ್ನ ನೆನೆಸ್ಕೋತೀನಿ.